ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೈತಿ ಅಂತ ನಮ್ಮ ನೋಡಿ ನಮ್ಗೆ ನಾವು ಮನೆಗೆ ಗಣ್ಯರು ಬರ್ತಾರೆ, ಮದುವೆಯವ್ರು ಬರ್ತಾರೆ, ಯಾರು ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ. ಇಂಥವ್ ನಾನ್ ನೋಡಿ ಅಲ್ಲೇ ವಾಲೆಪಾಲೆ ಕೇಳ್ರ ಜನ ಹೊಡೆಯವ್ರು ಹೆಣ್ಮಕ್ಳುಗಳು. ಅದಂತೂ ಜೈಲಗಿರನ್ ಇದ್ದಂಗಿದೀಯ ಅಂತ ರೆಡ್ಡಿಗಾರು ಹಿಂಗೈತೆ ಸರ್ ನಮ್ದು. ಆಮೇಲೆ ಜನಗಳಿಗೆಲ್ಲ ನಮ್ಮನ್ನ ಏನೋ ರೀತಿ ನೋಡ್ತಾರೆ. ನಾವು ಹಂಗೆ ನಾವು ಕೆಟ್ಟ ಒಂದ್ ಹೆಣ್ಮಗ ನಾವ್ ಎಂದು ಒಂದ್ ಅಯ್ಯೊಂದಿಸ್ತಾರಲ್ಲ ನಮ್ಮನ್ನ ಅಯ್ಯೊಂದಿಸ್ಬೇಡಿ, ನಿಮ್ ಮನೆ ಹಾಳಾಗ ಹೋಗ್ಬೇಕು ಅಷ್ಟೇ ನೋಡಿ. ಅಂದ್ರೆ ನಾನು ಸೋಮವಾರ ತಪ್ಪುರೆ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ ಹೋಗ್ತೀನಿ. ಯಾವತ್ತೂ ನಿಮಗ್ ಮಕ ತೋರ್ಸಲ್ಲ. ಆಯ್ತು, ನಿನ್ ನೋಡಿ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶಿನ ಕುಂಕುಮ ಮಾಡಿಸ್ಬಿಡ್ತೀವಿ ಅದಂತ ದೇವ್ರಿಗೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ? ಯಾವ್ದನ ದೇವ್ರಿಗೆ ಹೋಗ್ತೀನಿ, ಸುಮ್ಮನೆ ಯಾವ್ದನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಹೋಗ್ಬಿಟ್ಟು ಅದು ಮಾಡಿಸಿ ಇವತ್ತೇ ಹೋಗಿ ಅಮಾವಾಸ್ಯೆ ದೊಡ್ಡಪ್ಪನ್ ಕೊಡ್ತೀನಿ ನೋಡಿ. ದೊಡ್ಡಪ್ಪನಿಗೆ ಹೇಳಪ್ಪ ನರಸಿಂಹರಾಜ್. ದೊಡ್ಡಪ್ಪನ ಸುಮ್ಮನೆ ಇತ್ತು. ಹಲೋ ದೊಡ್ಡಪ್ಪ ಹೇಳ ನರಸಿಂಹರಾಜು. ಯಜಮಾನ್ರಿ ನೀವೇನು ಇದು ನಿಮ್ದು ಜಮೀನ್ ಎಷ್ಟೈತೆ? ಜಮೀನ್ ಎಷ್ಟೈತೆ? 6.5 ಎಕರೆ ಐತೆ. ಇದು ಹೊರಗಡೆ ಏನು ಆರಂಭ ಮಾಡಿಲ್ಲ, ದನಕರ ಇಲ್ಲವ್ರ ಅಥವಾ ಸಂಸಾರ ಐತ್ರ ನಿಮ್ಗೆ ಹಂಗೆ? ನರಸಿಂಹರಾಜು, ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ. ನಾವೇನು ಈಡಲ್ಲ, ಗೊತ್ತಾಯ್ತಾ? ನಮ್ಗೂ 6.5 ಎಕರೆ ಜಮೀನ್ ಐತೆ, ಟ್ಯಾಕ್ಟ್ರಿ ಐತೆ, ಜೀಪ್ ಐತೆ, ಮಡಿಕೊಂಡಿದೀವಿ. ಸ್ವಂತ 3 ಮನೆ ಇವೆ ನಮ್ಗೂನು ಹೊಸದುರ್ಗದಲ್ಲಿ. ನಾವು ಗೌರ್ಮೆಂಟ್ ಅಫಿಷಿಯಲ್ಲೇನೆ. ಅವಳು ಏನೋ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ, ಒಂದ್ ಸಂಸಾರ ಒಂದ್ ಮಾಡೋಣ ಅಂತ. ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ. ನಮ್ಗೇನು ಅವಳು ಸಾಕೋದೇನು ದೊಡ್ಡದಲ್ಲ. ನಿನ್ನ ಮಾತ್ರ 10 ಅಲ್ಲ 20 ಲಕ್ಷ ಖರ್ಚಾಗ್ಲಿ, ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬೇಡ. DNA ಚೆಕ್ ಮಾಡಿಸಿ ಅವಳ ಹತ್ರ ನೀನ್ ಬಂದಿದ್ಯೋ ಇಲ್ವೋ ಅಂತ, ಮಗು ನಿನ್ಗೆ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ತಿರ್ಗಾ ನಿನಗೆ ಜೈಲ್ಗೆ ಹಾಕ್ಸಿ ಅಂತ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ. ನಾನು ಪ್ರತಾಪ್ ಗೌಡನೇ ಅಲ್ಲ, ಗೊತ್ತಾಯ್ತಾ? ನೀವು ಎಂದು ಹೊಡ್ತೀರಾ ಹೊಳ್ರಿ. ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅವ್ರನ್ನು. ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಕ್ಕೂ ಅಲ್ಲ ಎಂತದ ಮಗ ಹಿಂಗ್ ಅಂತ ಹೇಳಿ ಅವರು ನಾನು ಹೇಳ್ತೀನಿ. ಖರ್ಚು ಅವತ್ತಿನ ಒಂದು 10,000 ರೂಪಾಯಿ ದುಡ್ಡು ಆಗಲಿ, ನಾ ಚಾಟಿ ನಾನೇ ಹೋಗೋಣ. ನಿನ್ ದುಡ್ಡ ಕರ್ಕೊಂಡು ಹೋಗಂತ ಹಂಗು ನಮ್ಗೇನಿಲ್ಲ ಕಣಯ್ಯ. ನಾನು ನಿನ್ನೆ ಕೊಂಡ್ಕಂತೀನಿ, ನಿಮ್ಮ ವಂಶನೇ ಕೊಂಡ್ಕಂತೀನಿ. ಅದನ್ನ ನಮ್ಗೆ ಹೇಳ್ಬೇಡ ನೀನು, ಗೊತ್ತಾಯ್ತಾ? ಬಿಡು, ನೀನ್ ತಪ್ಪು ಮಾಡಿಲ್ಲ ತಾನೆ. ಕಂಪ್ಲೇಂಟ್ ಕೊಡ್ತೀವಿ. DNA ಚೆಕ್ ಮಾಡ್ತೀನಿ, ಪೊಲೀಸ್ನವ್ರ ಮನೆ ಬಾಕ್ಲು ಕಳಿಸ್ತೀನಿ. ಬಳ್ಳಾಪುರ ನರಸಿಂಹರಾಜು, ಗೊತ್ತಾಯ್ತಾ? ನಂಗೂ ಅಡ್ರೆಸ್ ಎಲ್ಲ ಹೇಳವಳೆ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇಲ್ಲ ನೀನು ಫೋನ್ ನಂಬರ್ ಕೊಡ್ತೀನಿ, ಕರ್ಕೊಂಬರ್ತಾರೆ. DNA ಚೆಕ್ ಮಾಡಿಸ್ತಾರೆ, ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. DNA ಚೆಕ್ ನಿನ್ಗೆ ಹುಟ್ಟೈತಾ ಮಗು, ನಿನ್ಗೆ ಹುಟ್ಟಿಲ್ವಾ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಕೂಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ? ಗೊತ್ತಾಗುತ್ತೆ ಬಿಡು. ನಿನಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ನಿನ್ನ ಹೆಂಡತಿ ಮನೆ ಕರ್ಕೊಂಬಂದವಳು ನಿನ್ನ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ. ನಿನ್ನ ದೊಡ್ಡ ಹೆಂಡ್ತಿನ ಚಿಕ್ಕ ಹೆಂಡ್ತಿ ಒಂದೇ ಮನೆಗೆ ಸಂಸಾರ ಮಾಡಿಸು. ನಿನ್ನ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ. ಕೊನೆಗೆ ನಿನ್ನ ಏನು ಗತಿ ತಗೊಂಬತ್ತೀನಿ ಅಂತ ನೋಡು. ಅವಾಗ ನಾವೇನು, ನಮ್ಮ ಕೆಪಾಸಿಟಿ ಏನು ಅಂತ ನೋಡಿವಂತ. ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ಕೆ ಹೋಗಿ ಮಗ ಹುಡ್ಸಿ ಇವತ್ತು ನಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ? ಈ ಕಲೆ ತಲಿಡ್ಕ ಸೋಳೆ ಮಕ್ಳ ನಿಮ್ಗೆ ಯಾಕ್ರ ಗಂಡ ಹೆಂಡ್ರಿ ಮಕ್ಳು ಗೌಡ್ರೆ, ಪ್ರತಾಪ್ ಗೌಡ್ರೆ, ನನ್ನ ಇದ್ರಿ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾಗ್ಲೂ ನೀನ್ ಸಿಟ್ಟಾಗೆ ನೀನ್ ಸತ್ಯ ಜೈಲ್ ಹೋಗಿ ಪರವಾಗಿಲ್ಲ, ಒಂದೇ ಸಲ ಇಟ್ಬಿಡ್ತೀನಿ ಚೂರಿ ಕಾಂಡು. ಅಮ್ಮನ ನನ್ನಂಗಂತೆ ತಲಿಡ್ಕೊಂಡ ನೀನ್ ತಾಯಿನ ಹಾಕ್ಯಾಯ. ನೀನ್ ಮಕ್ಳು ಬೇಕಾ ತಲಿಡ್ಕೊಂಡ್ ತಿನ್ನಕ ಏಸ್ತಾರ ಸೋಳೆ ಮಕ್ಳು. ನೀವು ಎಂಡ್ರದ್ದಿರ್ನು ಬೇಕಾರೆ ಯಾವಂತ ಕನ ಕಳಿಸ್ಬಿಟ್ಟು. ಹಲೋ ಹೇಳಿ ಮಾಮ. ಅಲ್ಲ ಮಾಮ, ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಮಾಮ. ಹಲೋ, ಯಾರು ಹೇಳಿದ್ರು? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ.
ಹಲೋ ಮಗ ಇದು ವೆಂಕಟೇಶ್ವರಪ್ಪ ಇರೋಯ್ತು ಮೊನ್ನೆ ತಿರೋಗಿಲ್ಲ ಮಂಡ್ಯ ವೆಂಕಟೇಶ್ವರಪ್ಪ ತಿರೋಯ್ತಂತೆ ಮೊನ್ನೆ ತಿರೋಯ್ತು ಅವ್ರಪ್ಪನೇ ಅಲ್ವಾ ತಿರೋಯ್ತು ಅಂತ ಅಂದ್ರೆ ಅಲ್ಲೋ ಹಲೋ ತೀರೋತಾರಲ್ಲ ಅವರು ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮಂಡ್ಯ ಅಯ್ಯ ಅಯ್ಯ ನರಸಿಂಹಣ್ಣ ಆ ಮಣ್ಣೆ ಅಲ್ಲ ನಮ್ ಮಲ್ಸಂದ್ರ ಮನ್ಸರ್ದಾಗ ವೆಂಕಟೇಶ್ ಅಂದ್ರ ಯಾರು ನಿಮ್ ಅಣ್ಣಯ್ಯರ ಮನೆ ಪಕ್ಕ ಇಲ್ವಾ ಬೆಳಗುಂಬ ವೆಂಕಟೇಶ್ ನೋಡಿದ್ವಿ ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು ನಾನು ಈಗ ಮೊನ್ನೆ ಅಯ್ಯ ಇಲ್ವಾ ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು ಸತ್ತೋಗಿದ್ರಲ್ಲ ತಿರ್ಗಾ ಮೊನ್ನೆ ಬದುಕಿದ್ರು ಅವರೆಲ್ಲ ಹೋಯ್ಲು ಮಣ್ಣಿಗೆ ಮಣ್ಣು ಮುಚ್ಚಿದ್ರಲ್ಲ ಮಣ್ಣು ಮುಚ್ಚಿದ್ರು ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು ಈಗ ಏನ್ ಮಾಡೋದು ಅಲ್ಲ ಮಣ್ಣು ಮುಚ್ಚಿದ್ವಲ್ಲ ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ ಇದು ನಿಮ್ಗ್ ಉಸಿರಾಯ್ತೇನ ನೋಡ್ಕೊಳ್ರಿ ನಿಮ್ಗ್ ಉಸಿರಾಯ್ತೇನ ನೀನ್ ಯಾರ್ ನರಸಿಂಹಣ್ಣ ಅಲ್ಲ ನೀನ್ ಯಾವನ ಹಿಜ್ಡ ನನ್ ಮಗ ನೀನು ನರಸಿಂಹಣ್ಣ ಹಿಂಗೆಲ್ಲ ಮಾತಾಡೋದ ನಮ್ ನರಸಿಂಹಣ್ಣ ಗೊತ್ತಾ ನಾನ್ ನರಸಿಂಹಣ್ಣ ಅಲ್ಲ ಅದಕ್ಕೆ ನಾನು ಹೇಳ್ತಿರೋದು ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು ನರಸಿಂಹಣ್ಣ ನಾನು BN ನರಸಿಂಹರಾಜು BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ ಅಲ್ಲಲ್ಲ BN ನರಸಿಂಹರಾಜು BN ನರಸಿಂಹರಾಜು ಲೇಟ್ ನರಸಿಯಪ್ಪ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಅವ ನೋಡಿ ಯಾವ್ದಾರ ರಾಂಗ್ ನಂಬರ್ ಮಾಡಿದ್ರ ನರಸಿಂಹಣ್ಣ ಬೇರೆ ನರಸಿಂಹಣ್ಣ ಅಲ್ಲ BN ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು ತಿರ್ಗಾ ಮಣ್ಣು ಮಾಡಿಕೊಂಡಿದ್ದೀವಿ ಜಾಸ್ತಿ ಜನ ಸೇರಂಗಿಲ್ವಲ್ಲ ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ ನಾನ್ ಬರಲ್ಲ ಯಾಕೆ 3-4 ಸಲ ಮಣ್ಣು ಮಾಡ್ತಾರ ಅದನ್ನ 3-4 ಸಲ ಮಣ್ಣು ಮಾಡ್ತಾರ 3-4 ಸಲ ಅಲ್ಲ ಮೊನ್ನೆ ಮಾಡಿದ 4 ತಿಂಗಳಿಂದೆ ನಮ್ಮ ಗರ್ಭಣ ಎಲ್ಲರೇ ನಮ್ಗೆ ಇವಾಗ ಅವರೆಲ್ಲ ಬಂದು ಹಿಡ್ಕೊಂಡು ಅಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲ ವಾರ ಸತ್ತ ಹೋಗ್ತಾರ ತಿರ್ಗಿ ಯಾರ ಮಣ್ಣಿಗೆ ಬಂದಿದ್ಯಾ ಅಂತಾರ ಯಾರು ಹೋಯ್ತಾರೆ ಅವ್ರ ಮಕ್ಳು ಅವ್ರು ಇವನು ವೆಂಕಟೇಶ ಆಮೇಲೆ ಇವ್ರು ಪಾತಯ್ಯ ಇವ್ರೆಲ್ಲಾನ ನಾನೇ ಅಲ್ವಾ ಮಾಡಿರೋದು ವೆಂಕಟೇಶನೇ ಮಾಡಿರೋದು ನನ್ ಫೋನು ಯಾಕೆ ಹೂಯಕ್ ಹೋಗ್ತಾರೆ ಈಗ ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮಣ್ಣಿಗೆ ನಾವು ಚಿತ್ರದುರ್ಗ ಹೋಯ್ದ್ವಲ್ಲ ಬಂದಿದ್ರಲ್ಲ ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು ಅವತ್ ಹಾಲು ತುಪ್ಪ ಬಿಡಕ್ ಹೋದ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ JCB ತರಿಸ್ತಿ ಮಣ್ ತಗ್ಗಿಸ್ತು ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕಂತಿದ್ದಿತ್ತ ಮೂಕಣ್ಣು ಮಾಮ ಬಯಲ್ ಗಿಲ್ತ ನಾನು ನನಗೆ ಹಿಡ್ದೈತೆ ನೋಡೋಣ ಮಗ ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಇದೆ ಹಲೋ ಸ್ವಾಮಿ ನನಗೆ ಫೋಟೋ ನೋಡಿ ಇನ್ನಲ್ಲ ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ ಎಬ್ಬುಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ
ಓಡಾಡ್ಕೊಂಡಿತ್ತು, ಮೊನ್ನೆ ಎಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ, ಬೆಳಗಿನ ಜಾವ ಹಾಲ್ ಕರೆಗೆ ಅಂತ ಎದು ಮಕ ನೋಡ್ತೀನಿ, ಮಾಮ ಮಾರಾಡ್ದಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾರ್ದ ಅಂದ್ರಿ. ಅಯ್ಯೋ ಹಸ ಅಲ್ಲ ಕಡೆ ನಮ್ಮ ಅಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶು. ಮಗು ಹೇಳ್ತೀನಿ, ಮಗು ಹೇಳ್ತೀನಿ, ಅಲ್ಲಿ ಅಗ್ಗೇರಿಗೆ ಹೋಯ್ತಿ, ನಮ್ ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ, ಅಲ್ಲಿ ಅಗ್ಗೇರಾಗಿ ಮೆಡಿಕಲ್ ಕಾಲೇಜ್ ಐತೆ, ಫೋನ್ ಮಾಡ್ತೀನಿ ತಳಿ ನೋಡೋಣ ಹೇಳ್ತೀನಿ ವೆಂಕಟೇಶು. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಡಿಕೊಂಡಿದೀವಿ, ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ, ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಮಟನ್ ಮಾಡಿಸ್ತೀನಿ. ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಅಯ್ಯ ನೀನ್ ತಾಯಿನಾಕೆ, ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು, ನಮ್ನಿಂದ ತಿತ್ತು ನನ್. ಅಯ್ಯೋ ಮಾತ್ರೆ ಕೊಡು. ಈಗ ನೀನು ಒಬ್ಬ ಹಿಂಗ್ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನೀನು ಹೇಳ್ತೀನನ್ನ? ರೇಷನ್ ನೀನು 1ನೇ ತಾರೀಕಿಂದ 5ನೇ ತಾರೀಕೊಳಗೆ ರೇಷನ್ ಕೊಡ್ಬೇಕು ತಾನೆ. ನಮ್ಮ ನೀನು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಸೋಪ್ ಇಲ್ಲ, ಸೋಪಿನ ಪುಡಿ ಇಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ರಾಗಿ ಇಲ್ಲ, ಎಣ್ಣೆ ಇಲ್ಲ, ಓಕಿ ಇಲ್ಲ, ಅಕ್ಕಿ ಇಲ್ಲ, ರೇಷನ್ ಕೊಡ್ಬಿಟ್ಟು ನೀನು ನನಗೆ ಫೋನ್ ಮಾಡಿದ್ಯಾ? ಯಾರು ನೀವು? ಅಲ್ಲ ಕಣ, ನಾನ್ ಕೆಂಪ್ರಂಗಮ್ಮ. ಅಕ್ಕಿ ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಎಣ್ಣೆ ಕೊಟ್ಟಿಲ್ಲ, ಕಾಫಿ ಪುಡಿ ಕೊಟ್ಟಿಲ್ಲ, ಟೀ ಪುಡಿ ಕೊಟ್ಟಿಲ್ಲ, ಆಮೇಲೆ ತಿರ್ಗಾ ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಬೇಳೆ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪ್ ಕೊಟ್ಟಿಲ್ಲ, ತಿರ್ಗಾ ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ತಿರ್ಗಾ ಆಮೇಲೆ ಅಕ್ಕಿ ಕೊಟ್ಟಿಲ್ಲ. ಅಕ್ಕಿ ತಿರ್ಗಾ ಏನ್ ಕೊಟ್ಟಿಲ್ಲ, ತಿರ್ಗಾ ಏನ್ ಕೊಟ್ಟಿಲ್ಲ, ಅದಕ್ಕೆ ಅವ್ರಿಗೆ ಫೋನ್ ಮಾಡು. ಸೊಸೈಟಿದಾಗೆ ನನಗೆ ಫೋನ್ ಮಾಡಿದ್ಯಾ? ನೀನ್ ಸೊಸೈಟಿನೇ ಅಲ್ವಾ? ನೀನ್ ಸೊಸೈಟಿ ಇಕ್ಕಿದ್ಯಲ್ಲ, ತಡಿಯಲೇ ನೀನು, ಲೈ ನರಸಿಂಹ ತಡಿಯ. ಅಕ್ಕಿ ಕೊಟ್ಟೆ ನಾ 1 ತಿಂಗಳು 2 kg ಅಕ್ಕಿ ಕೊಟ್ಟೆ. ಅದ್ರಾಗೂ ಕತ್ಕೊಂಡು ಮಾರ್ಕಂಡೆ. ಆಮೇಲೆ ರಾಗಿ ಕೊಟ್ಟಿಲ್ಲ, ಆಮೇಲೆ ಎಣ್ಣೆ ಕೊಟ್ಟನ ನೀನು, ಎಣ್ಣೆನೂ ಕೊಟ್ಟಿಲ್ಲ. ಏನ್ ನೀನು ಸೊಸೈಟನಲ್ಲ, ನಾನು ಇದು ಬಳ್ಳಾಪುರ BN ನರಸಿಂಹರಾಜು. ನೀನ್ ಯಾರಿಗಾರ ಮಾಡ್ಕ, ನನಗೆ ಸೊಸೈಟಿಗೆ ನೋಡಲ್ಲ. ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ. ನೋಡು ಪರಮಾತ್ಮ, ನೀನ್ ಅಕ್ಕಿ ಕೊಟ್ಟಿಲ್ಲ ಏನಿಲ್ಲ, ನಾವು ತಿಂದು ಗ್ಯಾಸ್ ತುಂಬಿಕೊಂಡೈತೆ. ಬಾಯಿ ಬಿಟ್ಟಂಗತ್ತಲ್ಲ ಮುಂದೆ ಹುಟ್ಟಿದ ಮುಂದೆ ನನ್ನ ಸೊಸೈಟಿ ರೇಷನ್ ಕೊಡಣ್ಣ. ನಾನು ಟಿಕ್ಕೋಸ್ ಬಟ್ಟೆ ದುಡಿಕೊಂಬಲ್ಲ ಚಿನಾಲಿ ಹರೇ ಬರ್ದಂಗ್ ಬಡಿತಿದ್ದಲ್ಲ ನಿಮ್ ಟಿಕ್ಕ. ನೀನು ಅಕ್ಕಿ ಕೊಟ್ಟಿದ್ರೆ ಇಷ್ಟೆಲ್ಲ ನಮ್ ಗ್ಯಾಸ್ಟ್ರಿಕ್ ತುಂಬ್ಕೊಂತಿದ್ದ. ನಾನು ಸೊಸೈಟಿನಲ್ಲ, ಗ್ಯಾಸ್ಟ್ರಿಕ್ ಕೂಸು, ನನ್ನ ಸೊಸೈಟಿನಲ್ಲ, ಗ್ಯಾಸ್ಟ್ರಿಕ್ ಕೂಸು, ಬಟ್ಟೆ ದುಡಿಕಲ್ಲ ಊಸು. ಲೇ ನೀನು ಅಕ್ಕಿ ಕೊಟ್ಟಾಗ ಬೇಳೆ ಕೊಡಲ್ಲ, ಬೇಳೆ ಕೊಡ್ಲಿಲ್ಲ ಅಂದ್ರೆ ಸಾರಂಗ ಮಾಡ್ತೀಯಾ? ನಾವೇನು ಉಪವಾಸ? ಅಮ್ಮಡಿ ನಾನು ಸೊಸೈಟನ್ ಅಲ್ಲ ನಾನು ಮೊದ್ಲಿಗೆ ಮನಸ್ನೇ ಅಲ್ಲ. ಈಗ ನಿಮ್ಮ ನೋಡಲೇ ಅಕ್ಕಿ ಕೊಟ್ಟ ಏನ್ ಮಾಡ್ತಾ ಇದ್ದೀರಾ? ನಾನೀಗ ಅದೇ ತಲೆ ಹೊಡ್ತು ಬಂದಂಗ ಆಯ್ತು. ನೆನ್ನೆ ಈಗ ಒಂದು 15 ದಿನ ಒಂದೇ ಸಮಕ್ಕೆ ಬಿಸ್ಲಾಗ ಓಡಾಡಿದೆ ನೋಡಿ, ತಲೆ ಹೊಡ್ತು ಬಂದಂಗ ಆಯ್ತು. ಮಾತ್ರ ನನಗೆ ಈಗ ನಾನು ಕೋಂಬ್ಲಾ ಕಿಣಿ ಕೋಂಬ್ಲಾ ಕಿಲಿ ಕೋಂಬ್ಲಾ ಅಂದ್ರೆ ನನ್ಗೆ ಎಲ್ಲಾರು ಪ್ರೀತಿಯಿಂದ ಕಿಲಿ ಕೋಂಬ್ಲಾ ಅಂತಾರೆ. ನನ್ ಬಗ್ಗೆ ಆತರ ಇರ್ಲಿ, ನನ್ ಬಗ್ಗೆ ಆಮೇಲೆ ವಿಚಾರಿಸ್ಕೊಂಡಿವಂತೆ. ನಾನ್ ನಿಂಗೊಂದ್ ಏನು ಹೇಳ, ಇದು ಯಾವ ಊರದು? ಕಿಲಿ ಕೋಂಬ್ಲಾ ಅಲ್ಲ ಕೋಂಬ್ಲಾ ಯಾವ ಊರದು? ಕಂಡಿಡಿ ನೋಡೋಣ. ಗೊತ್ತಿಲ್ಲ ನಮ್ಗೆ, ಗೊತ್ತಾಗಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಆಮೇಲೆ ಮಾತಾಡ್ತಾ ಈಗ ಗಂಡ ತೀರೋದ ಅಂತ ಅಂತಾರೆ, ಅದಕ್ಕೆ ನಾನು ಪುಸ್ತಕ ಕೇಳೋದಕ್ಕ ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ ನಿಂಗೆ ಹೆಂಗ್ ಗೊತ್ತು ನಮ್ ಗಂಡ ತಿರೋಗರೆ ಅಂತ? ಇವರು ಯಾರನ್ನ ಫೋನ್ ಮಾಡ್ಲಿ ನೋಡಿ ಮಾತಾಡ್ತಾರೆ, ಅದಕ್ಕೆ ನನಗೆ ಮೊದ್ಲೇ ಕೇಳಂಗ ಆತಕ್ಕ ಬೇಜಾರ್ ಮಾಡ್ಕೊ. ಇಲ್ಲ ನಾನು
ಯಾವ ಗಂಡನೂ ಇಲ್ಲ, ನಾವು ಮದ್ವೆನೇ ಆಗಿಲ್ಲ ಇನ್ನ. ಹೇಳವ ಏನೋ ಸಮಾಚಾರ. ನಾನು ಹಿಂಗೇನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳವ. ಹೇಳ. ಹೇಳಿ. ನಾನು ಹಿಂಗೊಂದೇನೋ ಹೇಳ್ತೀನಿ, ಆಯ್ತು. ಬೇಜಾರು ಮಾಡ್ಕೊಬಾರ್ದು. ಇಲ್ಲವ ಅದ್ರಾಗ ಏನಾಯ್ತು ಅಕ್ಕ, ಅದೇನು ಬೇಜಾರಾಯ್ತು ಅಂತ ಮೂಗು ಕುಯ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು. ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು, ನನಗೆ ಅಲ್ಕಲ್ಕ ಮಾತು ಬೈಬಾರ್ದು. ಆಯ್ತಕ್ಕ. ಅದ್ರಾಗ ಏನೈತೆ ಅಕ್ಕ, ಅಲ್ಕ ಮತ್ ಬೈದ್ರಾಗ ಏನೈತೆ, ಆಮೇಲೆ ಸಿಟ್ ಮಾಡ್ಕೊಂಡ್ರಾಗ ಏನೈತೆ, ಒಂದ್ ನಿಮಿಷಕ್ಕೆ ಬಂದು ಸಿಟ್ ತಿರ್ಗಾ ಬರ್ತೈತ. ನಾನು ಹಿಂಗೊಂದು ಏನು ಹೇಳ. ಹೇಳಿ. ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಹೇಳುವನಕ್ಕ ಆಗ್ಲೇನೆ. ಹೇಳ. ಹೇಳಿ. ನಾನು ಹಿಂಗೊಂದು ಏನೋ ಹೇಳ್ಬೇಕು ಅಂತ ಇದ್ದೀನಿ. ಹಾ, ನಾನು ನಿನ್ಗೊಂದು ಏನೋ ಹೇಳ್ಬೇಕು ಅಂತ ಇದ್ದೀನಿ. ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೆ ಹೋಗೋದು ಮಾತು, ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ಇಲ್ಲವ, ನಾನೇನ್ ಸಿಟ್ ಮಾಡ್ಕೊಳಲ್ಲ. ಹೇಳ. ಹೇಳವ. ನಾನು ಹಿಂಗೊಂದು ಏನೋ ಹೇಳ್ಬೇಕು ಅಂತ ಇದ್ದೀನಿ. ಓ ಅಮ್ಮಯ್ಯ, ನನಗೆ ನೋಡು, ಅದಕ್ಕೆ ನಾನು ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀ ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿ ಇವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ ನೀವು. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಹಾ, ಗೊತ್ತಾಯ್ತಾ? ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಹಾ, ಈಗ ನಾನು ಹೇಳುದ್ನಲ್ಲ, ಅರ್ಥ ಆಗ್ಲಿಲ್ವ ನಿನ್ಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಯಾ ನಾಟಕ ಗೊತ್ತಿದ್ದು? ಏನ್ ನಾಟಕ ಅಲ್ಲಪ್ಪ. ಥೂ, ನೀನು ಪೋಲಿನಪ್ಪ, ನೀನು ಪೋಲಿ, ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವ, ನಾ ಪೋಲಿ ಹಾಕೋಣ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕೋ, ನಾವು ನಮ್ಗೇನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ ಈಗಿನ ಎದ್ದಿದ್ದೀನಿ. ನನ್ ಮಾತ್ರ ನನ್ಗೆ ತಿರ್ಗಾ ನನ್ಗೆನ್ನ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಲೇ ಲೇ ಲೇ. ಓ ಅಮ್ಮಯ್ಯ, ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ? ಸಿಟ್ ಮಾಡ್ಕೊಂತಿದ್ಯಾ? ಮೊದ್ಲೇ ಪ್ರಾಮಿಸ್ ಮಾಡಿದೀನಿ. ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ. ನಿಂಗ್ BP ಇದೆ. ಕೊರಡ ಐತಿ ಮತ್ತೆ ಹೆಚ್ಗಂಟಾಗ ಅದೇನ್ ಹೇಳು. 2 ಮಾತು ಸಾಕುಂತಲೇ ನಾನು ಹೇಳಬೇಕಂತಲೇ, ನಾನ್ ಸಾಕುಂತಲೇ ಹೇಳಬೇಕಂತ ಅದೇನ್ 2 ಮಾತು ಹೇಳ್ಬಿಟ್ಟು ಸುಮ್ನಾಗು. ನೋಡು, ನೀ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡಿದೆ. ಏನಂದೆ? 5 ನಿಮಿಷಕ್ಕೆ 1 ನಿಮಿಷಕ್ಕೆ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ, ಹಂಗೆ ಹಿಂಗೆ ಅಂತ ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದೀನಿ ನನ್ನ ಮೇಲೆ. ಈಗ ನಾ ಮಾತಾಡಿದ ಮನೆಗೆ ಬೆಳಿಗ್ಗೆ ಮನೆಗೆ ನಾವು ಕೂಳು ನೀರೇನು ತಿಂದಿಲ್ಲ. ತಿರ್ಗಾ ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್ 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 ಸಮಾಧಾನ ಮಾಡ್ಕೊ. ಕೂಲ್ ಕೂಲ್ ಕರ್ಮನ ಇದಾರ್ದಿಂದ ನಮ್ಮ ಮನೆ ಒಳಗ ಗಲಾಟೆ. ನಮ್ಮ ಏನ್ ಹೇಳ್ಬಿಟ್ರು ನಾನು ಸುಮ್ಮನಾಗಿ ಹೋಗ್ತೀನಿ. ಸಮಾಧಾನ ಮಾಡ್ಕೋ. ಆಯ್ತು ಬಿಡವ. ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಸಾಕುಂತಲ್ಲ, ಏನು ಬೇಡ, ಏನು ಬೇಡ. ನಿನ್ಗ್ ಬೇಡ ಸರಿ. ನೀನ್ ಪಟ್ಟು ಸಮಾಧಾನ ಮಾಡ್ಕೊ. ನಂಗ್ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ BP ರೈಸ್ ಮಾಡ್ಕೊಂಬೇಡ. ಕೂಲ್ 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 ಕೂಲ್. ಮೆಲ್ಲು ಮಾತಾಡು. ಹೇಳವ. ಅದೇನ್ ನನಗೊಂದ್ 2 ಮಾತಾಡಿ ಮುಗಿಸ್ಬಿಟ್ರಿ? ಮುಗಿಸ್ತೀನಿ. ನೀನ್ BP ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್ ಕೂಲ್ ಕೂಲ್. ಕೂಲ್ ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ. ಕೂಲ್ ನನಗೆ ಹೇಳ್ಬಿಡೋದೇನು? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೆ. ಲೇ ಲೇ ಲೇ. ಇದನ್ನ 100 ಸಲ ಹೇಳಿದಲ್ಲಮ್ಮ. ನಿಮ್ಮ ಇಕ್ಕ ನಾನು ಯಾರು ಶಾಕುಂತಲೇನೋ ಅಲ್ಲ.
ಅಲೋ ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಿನ್ನ ನಿಮ್ಮ ಇದು ಮಾಡ್ಕೊಂಡ ನಾ ಯಾರಿಂದ ಸಿಟ್ ಮಾಡ್ಕೊಂಬ ಅಣ್ಣ ನಾನ್ ಪೆನ್ಷನ್ ಇದು ಪೋಸ್ಟ್ಮನ್ ಅಲ್ಲ. ಅಲ್ಲ ಸ್ವಾಮಿ, ನಮ್ಗೆ ಎಷ್ಟ್ ದಿವಸ ಆಯ್ತು ದುಡ್ಡೇ ಬಂದಿಲ್ಲ ಸ್ವಾಮಿ. ಅಕ್ಕ ನನ್ನ ಪೆನ್ಷನ್ ಇದು ಪೋಸ್ಟ್ ಆಫೀಸ್ ಅಲ್ಲ ಕಣಕ್ಕ. ಬಂದಿದ್ದೆಲ್ಲ ತಗೊಂಡ್ ತಿಂತೀರಂತಲ್ ಸ್ವಾಮಿ, ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಹೋಯ್ ಅಮ್ಮ, ಹಾ. ನಾಲ್ಗೆ ಹತೋಟಿಕ್ಕೆ ಮಾತಾಡು. ನಾನು ಪೆನ್ಷನ್ ತಿನ್ನಕ ಪೋಸ್ಟ್ ಆಫೀಸ್ ಕುಡಿದ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಬೇಡಿ. ಅಲ್ಲ ಬಳ್ಳಾಪುರದ ನರಸಿಂಹರಾಜ್ ಅಲ್ವಾ ನೀವು? ಓನಕ್ಕ ನಾವು ನರಸಿಂಹರಾಜು. ಮತ್ ನೀವೆಂತ ದುಡ್ಡೆಲ್ಲ ತಿಂತಾ ಇರೋದ್ ನಮ್ದೆಲ್ಲನ? ಓಯ್ ಅನ್ನ ತಿನ್ನ ಬಾಯಿಗೆ ಹೆಲ್ತ್ ತಿನ್ನ ಮಾತಾಡ್ಬೇಡ ಅಮ್ಮ, ನನ್ಗೆ ತಲೆ ರೇಗಿಸ್ಬೇಡ. ಆಗ್ಲಿಂದ ನನಗೆ BP ರೈಸ್ ಆಯ್ತು. ಅಲ್ಲ ಸ್ವಾಮಿ, 6 ತಿಂಗಳು ದುಡ್ಡು ಬಂದಿಲ್ವಲ್ಲ ಸ್ವಾಮಿ ನಮ್ದು? 6 ತಿಂಗಳು ಬರ್ದಿದ್ರು ಹೋಗಿ ಹೇಳ್ ತಿನ್ಬಿಟ್ಟು ಅದಕ್ಕೆ ನನಗೆ ಫೋನ್ ಮಾಡಿ ನೀನ್ ಕೇಳಿದೆ. ನಿಮ್ ಮನೆ ಹಾಳಾಗೋಗ, ನಿಮ್ ಮನೆ ಕುಟ್ಟೋಗ, ನಿಮ್ಗೇನು ಬರ್ಲಿಲ್ವಲ್ಲೋ, ನಿಮ್ಗೇನು ಆಗ್ಲಿಲ್ವಲ್ಲೋ, ನಮ್ಮ ಪೆನ್ಷನ್ ದುಡ್ಡು ಏನಾಯ್ತೋ, ನಿಮ್ಮ ಮನೆ ನಮ್ಮ ಹೊಟ್ಟೆ ಉರ್ದಂಗೆ ನಿಮ್ಮ ಹೊಟ್ಟೆ ಉರಿಯ, ನಿಮ್ಮ ಮನೆ ಹಾಳಾಗೋಗ, ನಿಂಗೆ ಹೋಗ್ತಾವಲ್ಲ ತೋಟದಾಗ ಕರೆ ನಾಗರಾವ್ ಕಚ್ಚ, ನಿನ್ನ ಬಾಯಿಗೆ ಮಣ್ಣು ಹಾಕ, ನಿನ್ನ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡು ಹೋಗ. ಏನಪ್ಪ ದೇವ್ರೇ, ಇಂಥ ಪೋಸ್ಟ್ ಮ್ಯಾನ್ ಕೊಟ್ಬಿಟ್ಟಲ್ಲಪ್ಪ, ದುಡ್ಡೆಲ್ಲ ತಿನ್ಕೊಂಡು ಇಕ್ಕಂತಾನಲ್ಲಪ್ಪ, ಇವನ್ಗೇನು ಬರ್ಲಿಲ್ವಲ್ಲೋ. ಸತ್ತರ್ ಮನೆ ಮುಂದೆ ಬರ್ಕಂತೀರಲ್ಲ ಮಿಂಟ್ರಿ ಗುಟ್ಟದ ಮುಂಡೆಲ್ಲ. ನಾನ್ ಪೋಸ್ಟ್ ಅಲ್ಲ, ನಮ್ ಕೊಡ್ಬಿಟ್ಟು ನನ್ನ ಹೆಂಗ್ ಸಾಪಿಸ್ತೀರ? ನಿಮ್ ಮನೆ ಹಾಳಾಗೋಗ. ನಾನ್ ಪೋಸ್ಟ್ ಅಲ್ವಲ್ಲ, ಏನೂ ಅಲ್ಲ, ತಿಗೋರ್ದು ಊರ್ ಬಾಗ್ಲಾಗಿ ನಂದು. ನಮ್ಮ ಪೆನ್ಷನ್ ಕಾಸು ಕೊಟ್ಬಿಡಪ್ಪ ಸ್ವಾಮಿ, ನಮ್ಮ ಪೆನ್ಷನ್ ಕಾಸು ಕೊಟ್ಬಿಡು, ಬೇಕಾದ್ರೆ 100 ರೂಪಾಯಿ ಇಟ್ಕೊಂಡ್ಬಿಡು. ಯಾರೋ ಈಗ ಸತ್ತೋದ್ರೇನು ಹಂಗ್ ಸತ್ತೋದ್ರ ಮನೆ ಕೊಡ್ಕಂತಿರಲ್ಲ ಅಮ್ಮರ, ಕಮ್ಮಿ ಕುಡೀರಿ. ನಾನ್ ಪೋಸ್ಟ್ ಅಲ್ಲ 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 ನನ್ ನೋಡಿ ಇನ್ನು 3-4 ದಿನ ಹಿಂಗೆ ಮಾಡ್ರಿ. ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ. ನನಗೆ ಎದೆ ನೋವು. ನೀನು ಪೋಸ್ಟ್ ಮ್ಯಾನೆ ಹೌದು ಹೌದು ಹೌದು. ನೀನ್ ಪೋಸ್ಟ್ ಮ್ಯಾನು ನರಸಿಂಹರಾಜು 1400 ಪೆನ್ಷನ್ ದುಡ್ಡು ಕೊಡು ಕೊಡು ಕೊಡು, 6 ತಿಂಗಳು ದುಡ್ಡು ಕೊಡು 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 ಕೊಡು. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ನಾನ್ ತಿಂದಿದ್ರು ನಮ್ಮ ನಾಳಾಗೋಗ್ಲಿ. ನಾನು ಇದೇ ನಮ್ಮ ನಿಂಗೆ ನಾವು ಅಯ್ಯೋ ಅನ್ಸತಿ ಇರ್ತಾ ಫ್ರೆಂಡ್ಸ್ ಅನ್ಸತ್ತರ್ ತಿನ್ನಕ್ಕೆ ನಾನು ತಲೆಡಕ್ಕೆ. ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ? ನನ್ ಗಂಡ ಸತ್ತೋದ, ವಿದ್ಯೆ ಪೆನ್ಷನ್ನು, ಅಂಗವಿಕಲರು ಪೆನ್ಷನ್ನು ಎಲ್ಲ ತಗೊಂಡು ನುಂಗ್ಕೊಂಡು ನೀರ್ ಕುಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ಯ. ಹೊಡೆದ್ಬಿಟ್ಟವ್ರಿ ಎಲ್ಲೋ. ನನ್ಗೆ ಯಾಕೆ ಫೋನ್ ಮಾಡ್ತೀರಾ? ಪೋಸ್ಟರಿ ಮಾಡ್ರಿ ಅಮ್ಮಣಿಯರ ಅಪ್ತೀರಾ, ಹೌದಿರಾ, ಅಕ್ಕ ಇದ್ದೀರಾ, ಅಣ್ಣ ಇದ್ದೀರಾ, ಅಕ್ಕ ಇದ್ದೀರಾ, ಹೋದ್ರ ಹಂಗೆ ಹೋದನ ಹೋಗಲ್ವಲ್ಲ. ನನ್ನ ಯಾಕೆ ನಿಮ್ ಮನೆ ಹಂಗೆ ಗುಡ್ಸಿ ಗುಂಡಾದ್ರ ಹಾಳಾಗಿ ಹೋಗ. ನಾ ಪೋಸ್ಟ್ನೇನ್ ಅಲ್ಲ ರೀ. ನಾನು ನರಸಿಂಹರಾಜು BN ಪ್ಲೇಟ್ ನರಸಿಯಪ್ಪ. ಖಂಡಿತ ಅಲ್ಲ ಸಾಯಿ. ನಿಮ್ ಖಾಲಿ ಮುಗಿಸಿ ನನಗೆ ಫೋನ್ ಮಾಡ್ಬೇಡಿ. ಜೀವ ಉಳಿಸ್ರಿ, ನಮ್ ಜೀವ ಉಳಿಸ್ರಿ. ಪೋಸ್ಟ್ ಮ್ಯಾನ್ ನರಸಿಂಹರಾಜು, ನೀನ್ ಪೋಸ್ಟ್ ಮ್ಯಾನ್ ನರಸಿಂಹರಾಜು. ದುಡ್ಡು 1100 ನೋಡು. ಆಸ್ಪತ್ರೆ ಕಾಸು ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ ಮಾಡಕ್ಲ್ವಾ ನೋವು ತೆಗಿಸಾರಿ. ಇಲ್ಲ ಇಲ್ಲಿ ಸಾಯ್ತಾಯ್ತು ನಮ್ಮ ಮಾವರ್. ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ ಬಸ್ ಗಾಡಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾವು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಐಟಿಗಳಿಗೆ ಅಂತ ನಾವು ಓಡಾಡ್ತಾ ಇದ್ರಿ. ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ? ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊರದಂಗ ಇಲ್ಲಿ.
ಯಾಕೋ ತುಂಬಾ ತಲೆನೋವು ಗ್ಯಾಸ್ಟ್ರಿಕ್ ಬೇರೆ. ಮಂತು ನಾ ಏನಕ್ಕೆ ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಗ್ಯಾಸ್ಟ್ರಿಕ್ ತಲೆನೋವು ಬಂದ ಅಮ್ಮಗೆ ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ತಿಂದು ಅದು ಮೊಬೈಲ್ ನನ್ ಕಿವಿ ಹೊರವಂಗ್ ಕೇಳಿಸ್ತಾ ಇದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದೆ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಯ್ಸಾಕ್ಬಿಡು ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯರೇ ಮಾತಾಡ್ತೀರಾ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಎಜ್ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸಿರೋಲ್ಲ ಮುಂದ್ ಮೆಟ್ಟೋರ್ದಂಗ ಎಲ್ಲ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತಿ, ಅಷ್ಟು ಇದಾಗ್ಬಿಡೈತೆ. ನಾಯ್ಕೆ ಅನ್ನ ತಿನ್ನ ಬಾಯಾಗಿ ಹೇಳ್ಸ್ಕೆ ಮಾತಾಡ್ತೀಯಲ್ಲ ನೀನ್ ತಾಯಿನಾಯ್ಕೆ, ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ನನ್ ಬೇದಿ ಆಯ್ತು ಅಂದಲ್ಲ ಮನಿ, ಏನು ಲೂಸ್ ಮೋಷನ್ ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಎಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಕೆಲ್ಲ ಇಸಿಗ್ ನೋಡ್ತಾರೆ ಅದನ್ನ. ಅದೇನಿದು ಇದು ಅದೇನಿದು ಏನೋ ರಾಗಿ ಭತ್ತನ ಎಳೆದ ಬೋಲ್ತಾ ಇತ್ತು, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಗೆ ಹೋಗು, ಆ ನೀರ್ ಒಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತಿದೆ, ತೆಳ್ಳಾಗಿರೋ ತೂದ್ದಾಗ ಎಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ಈ ಅಪ್ಪ ಮುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು. ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನ ಹಾಕಿ ಏಸ್ಕೆ ಬಂದಿದ್ದು ಸಾರು ಹಾಕಿ ತಿನ್ನ ಚಿನಾಲಿ ಮುಂಡೆ, ನೀನು ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋವ್ತಿದೆ, ಏನ್ ಮಾಡ್ಬೇಕು? ವಿಷ ಕುಡ್ದು ಬಿಡು.